ಅವರಿಬ್ರು ಹೈಸ್ಕೂಲ್ ಫ್ರೆಂಡ್ಸ್. ಸ್ನೇಹ ಪ್ರೇಮವಾಯಿತು. ಆ ಪ್ರೇಮಕ್ಕೆ ಪೋಷಕರ ವಿರೋಧ ಕೂಡ ಆಯಿತು. ಪೋಷಕರ ಒತ್ತಾಯದ ಮೇಲೆ ಮತ್ತೊಬ್ಬನನ್ನ ಮದುವೆ ಕೂಡ ಆದ್ಲು. ಗಂಡನೊಂದಿಗೆ ಸುಖ ಸಂಸಾರ ಕೂಡ ಇತ್ತು. ಆದ್ರೆ ಹಳೆ ಡವ್ ಸಹವಾಸದಿಂದ ಗಂಡನನ್ನೇ ಪರಲೋಕಕ್ಕೆ ಕಳಿಸಿದ್ದಾಳೆ. ಅವರಿಬ್ಬರದ್ದು ಹೈಸ್ಕೂಲ್ ಪ್ರೀತಿ. ಬ್ರೇಕಪ್ ಆದ್ಮೇಲೂ ಬಿಡ್ಲಿಲ್ಲ ಆಸೆ. ಇವರಿಬ್ಬರೇ ನೋಡಿ ಇಡೀ ಸ್ಟೋರಿಯ ವಿಲನ್ಗಳು. ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಮೂಲದವರು ಈ ನಂದಿನಿ ಹಾಗೂ ನಿತೇಶ್ ಕುಮಾರ್ ಹೈಸ್ಕೂಲ್ನಲ್ಲಿ ಸ್ನೇಹಿತರು. ಬಳಿಕ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ರು. ಪಾರ್ಕ್, ಸಿನಿಮಾ ಅಂತ ಸುತ್ತಾಡಿದ್ರು. ಆದ್ರೆ ಇವರಿಬ್ಬರ ಮದುವೆಗೆ ಮನೆಯವರ ವಿರೋಧವಿತ್ತು. ಕುಟುಂಬಸ್ಥರ ಒತ್ತಾಯಕ್ಕೆ ಮಣಿದು ವೆಂಕಟರಮಣ ನಾಯಕ್ ಅನ್ನೋರನ್ನ ಮದುವೆ ಆಗಿದ್ಲು. HSR ಲೇಔಟ್ನಲ್ಲಿ ಸೆಕ್ಯೂರಿಟಿ ಕೆಲಸ, ಇಬ್ಬರು ಮಕ್ಕಳ ಸುಖ ಸಂಸಾರ. ಇದ್ದಾಗಿಂದ 7th 8th ಸ್ಟ್ಯಾಂಡರ್ಡ್ ಪರಿಚಿತರಾಗಿದ್ದಾರೆ. ಆವಾಗಿಂದ ಇವ್ರದ್ದು ಈ ಪರಿಚಯ ಒಂದು ಇದರಾಗಿ ಪ್ರೀತಿಯಾಗಿ ಅದನ್ನ ಫರ್ದರ್ ಇದು ಆಗಿದ್ದು. ಆ ಪ್ರಕಾರ ಕಂಟಿನ್ಯೂ ಆಗುತ್ತಾರೆ. ಬಟ್ ಕಾರಣಾಂತರದಿಂದ ಮದುವೆ ಆಗಿಲ್ಲ ಅವ್ರ ಜೊತೆಗೆ. ಸೊ ಮದುವೆ ಆದ ನಂತರ ಇವ್ರು ಇನ್ನೊಬ್ಬರ ಜೊತೆ ಮದುವೆ ಆದ್ರೂ ಕೂಡ ಅವ್ರ ಜೊತೆ ಸಂಬಂಧ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರೆ. ಆ ದಿಶೆಯಲ್ಲಿ ಇದು ಅವರದ್ದು ಒಂದಿದು ಆಗಿದ್ದಿದೆ ಫರ್ದರ್. ಮೊನ್ನೆ ಶಬರಿಮಲೆಗೆ ಹೋಗಿದ್ದ ನಿತೀಶ್ ಕುಮಾರ್ನನ್ನ ಆರೋಪಿ ನಂದಿನಿ ನೇರ ತನ್ನ ಮನೆಗೆ ಕರೆಸಿಕೊಂಡಿದ್ದಾಳೆ. ಗಂಡನಿಲ್ಲದ ವೇಳೆ ಆಡಬಾರದ ಆಟ ಆಡಿದ್ದಾಳೆ. ಅದೇ ಸಮಯಕ್ಕೆ ಪತಿ ವೆಂಕಟರಮಣ ನಾಯಕ್ ದಿಢೀರ್ ಮನೆಗೆ ಬಂದಿದ್ದಾನೆ. ಸ್ನೇಹಿತನೊಂದಿಗೆ ಸರಸದಲ್ಲಿದ್ದ ನಂದಿನಿ ಗಂಡ ಬಂದಿದ್ದನ್ನ ನೋಡಿ ಕಂಗಾಲಾದ್ಲು. ಪಾಪಿ ಗಂಡನನ್ನ ಪ್ರಿಯಕರನ ಜೊತೆ ಸೇರಿ ಒಳಕಲ್ಲಿನಿಂದ ತಲೆ ಒಡೆದು ಕೊಲೆ ಮಾಡಿಸಿದ್ದಾಳೆ. ರಕ್ತದ ಕಲೆಯ ಸಾಕ್ಷ್ಯವನ್ನ ತೊಳೆದಿದ್ದಾರೆ. ಒಳಕಲ್ಲು ಹಾಗೂ ರಕ್ತವರಿಸಿದ ಬಟ್ಟೆಯನ್ನ ಪ್ಯಾಕ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾನೆ ಆ ಪ್ರಿಯಕರ. ನನ್ನ ಗಂಡ ಬಾತ್ರೂಮ್ನಿಂದ ಬಿದ್ದು ಸತ್ತಿದ್ದಾನೆ ಅನ್ನೋ ಸೀನ್ ಕ್ರಿಯೇಟ್ ಮಾಡಿದ್ದಳು ಆ ಐನಾತಿ ಹೆಂಡತಿ. ಮರಣೋತ್ತರ ಪರೀಕ್ಷೆಗೆ ಮೃತದೇಹ ತೆಗೆದುಕೊಂಡು ಹೋದಾಗಲೇ ಅದು ಸಹಜ ಸಾವಲ್ಲ, ಕೊಲೆ ಅನ್ನೋದು ಗೊತ್ತಾಗಿದೆ. ಅನುಮಾನ ಬರುತ್ತಲೇ ನಂದಿನಿಯ ವಿಚಾರಣೆ ಮಾಡಿದಾಗ ಎಲ್ಲ ಸತ್ಯ ಹೊರಹಾಕಿದ್ದಾಳೆ. ಇಬ್ರು ಪರಿಚಿತರಾಗಿದ್ದು ಬಹಳ ವರ್ಷಗಳಿಂದ ಒಂದು ಪ್ರೇಮ ಇದ್ರೊಳಗೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಅದಾದ್ರೂ ಕೂಡ ನಂತರ ಮದುವೆ ಆದ ನಂತರ ಕೂಡ ಅದು ಕಂಟಿನ್ಯೂ ಆಗಿರುತ್ತೆ. ಅದು ಅವ್ರ ಮನೆಯಲ್ಲಿ ಕೂಡ ಗೊತ್ತಾಗಿದ್ದು. ಆ ದಿಶೆಯಲ್ಲಿ ಇವರಿಗೆ ಆ ದಿವಸ ಘಟನೆ ಆದ ದಿವಸ ಅವರು ಅಲ್ಲಿ ಹಸ್ಬೆಂಡ್ ಬಂದಾಗ ಅವನು ಅಲ್ಲೇ ಅಡಗಿಕೊಂಡ್ಬಿಟ್ಟು ಅವರಿಗೆ ಒಂದು ಇದರಿಂದ ಹೊಡೆದ್ಬಿಟ್ಟು ಸಾವನ್ನಪ್ಪಿದ್ದು ಇದು ಘಟನೆ ಆಗಿದ್ದಿದೆ. ವಿದಿನ್ 24 hours ಅಂತ ಹೇಳ್ಬೋದು. ವಿದಿನ್ 24 hours to 30 hours we have got hold of the accused. ಆರೋಪಿ ನಿತೀಶ್ ಕುಮಾರ್ನನ್ನ ಮನೆಗೆ ಕರೆಸಿಕೊಂಡಿದ್ದು, ಕಳಿಸಿದ್ದು ಎಲ್ಲವೂ CCTVಯಲ್ಲಿ ರೆಕಾರ್ಡ್ ಆಗಿದೆ. ಆ ಸುಳಿವಿನಿಂದಲೇ ಲವರ್ಗಳ ಹಂತಕತನ ಬಟಾ ಬಯಲಾಗಿದೆ. ಗಂಡನನ್ನೇ ಕೊಂದವಳು ಹಾಗೂ ಪ್ರಿಯಕರ ಇಬ್ಬರು ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.